ಮಕ್ಕಳ ಆರೋಗ್ಯವೇ ದೇಶದ ಭವಿಷ್ಯ ಎಂಬ ಉದ್ದೇಶದಿಂದ ಚಿಕ್ಕಮಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ, ಕನ್ನಡ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರು ನಗರ ಘಟಕ, ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ, ಹೋಬಳಿ ಘಟಕ, ಆಶಾ ಕಿರಣ ಅಂಧ ಮಕ್ಕಳ ಚಾರಿಟಬಲ್ ಟ್ರಸ್ಟ್ ಮತ್ತು ಆಶ್ರಯ ಫೌಂಡೇಶನ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳ ಹೃದಯ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ಅಗತ್ಯ ವೈದ್ಯಕೀಯ ತಪಾಸಣೆಗಳನ್ನು ಉಚಿತವಾಗಿ ನೀಡುವ ಸಲುವಾಗಿ ಚಿಕ್ಕಮಗಳೂರಿನ ಅರಳುಗುಪ್ಪೆ ಮಲ್ಲೇಗೌಡ ಜಿಲ್ಲಾ ಆಸ್ಪತ್ರೆ ಸಹಕಾರದೊಂದಿಗೆ ಮೇ 16ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಕೀರ್ತಿ ಕೃಷ್ಣ ಕನ್ವೆನ್ಷನ್ ಹಾಲ್ನಲ್ಲಿ ಉಚಿತ ಹೃದಯ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತು ನಗರ ಘಟಕ ಅಧ್ಯಕ್ಷರಾದ ರೂಪಾ ನಾಯಕ್ ತಿಳಿಸಿದರು. ಮಕ್ಕಳ ಆರೋಗ್ಯವೇ ಭವಿಷ್ಯದ ದೇಶದ ಭವಿಷ್ಯ ಅಂತ ಹೇಳುವಂಥ ಉದ್ದೇಶದಿಂದ ನಮ್ಮ ಚಿಕ್ಕಮಗಳೂರು ತಾಲೂಕು ಮಹಿಳಾ ಘಟಕ, ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ ಹಾಗೂ ತಾಲೂಕು ಕಸಬಾ ಘಟಕ, ನಗರ ಘಟಕ ಮತ್ತು ಕಸಬಾ ಹೋಬಳಿ ಘಟಕದ ವತಿಯಿಂದ ಜೊತೆ ಸೇರಿ ಚಿಕ್ಕಮಗಳೂರಿನ ಹೆಸರಾದ ಆಶಾ ಕಿರಣ ಅಂಧ ಮಕ್ಕಳ ಚಾರಿಟಬಲ್ ಟ್ರಸ್ಟ್ ಹಾಗೂ ಆಶ್ರಯ ಫೌಂಡೇಶನ್ಸ್ನ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳು 16ನೇ ತಾರೀಕು ಬರುವ ಶನಿವಾರ ನಾವು ಮಕ್ಕಳ ಒಂದು ಹೃದಯದ ಸಮಸ್ಯೆಯನ್ನು ಮಕ್ಕಳ ಆರೋಗ್ಯವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಈ ಆರೋಗ್ಯ ಶಿಬಿರಕ್ಕೆ ನಮ್ಮ ಚಿಕ್ಕಮಗಳೂರಿನ ಅರಳುಗುಪ್ಪೆ ಮಲ್ಲೇಗೌಡ ಜಿಲ್ಲಾಸ್ಪತ್ರೆಯ ವೈದ್ಯರ ಸಹಕಾರದೊಂದಿಗೆ ಈ ಆರೋಗ್ಯ ಮೇಳವನ್ನು ಏರ್ಪಡಿಸಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಕ್ಕಳಲ್ಲಿ ಕಂಡುಬರುವ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ಪ್ರಾರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುವುದು, ಪೋಷಕರಿಗೆ ಸರಿಯಾದ ಆರೋಗ್ಯ ಮಾಹಿತಿ ನೀಡುವುದು ಹಾಗೂ ಆರೋಗ್ಯಕರ ಭವಿಷ್ಯ ನಿರ್ಮಾಣಕ್ಕೆ ನೆರವಾಗುವುದು ಶಿಬಿರದ ಮುಖ್ಯ ಉದ್ದೇಶವಾಗಿದೆ ಎಂದರು. ಈ ಆರೋಗ್ಯ ಮೇಳದ ಮುಖ್ಯ ಉದ್ದೇಶ ಬಂದು ಮಕ್ಕಳಲ್ಲಿ ಬರುವಂತಹ ಹೃದಯ ರೋಗ ಏನಿದೆ ಅದು ಪ್ರಾರಂಭಿಕ ಹಂತದಲ್ಲೇ ಅದನ್ನು ಗೊತ್ತುಪಡಿಸುವಂಥದ್ದು, ಹಾಗೆ ಪೋಷಕರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿ ಮಕ್ಕಳ ಆರೋಗ್ಯದ ಬಗ್ಗೆ ಇನ್ನೊಂದಷ್ಟು ಹೇಗೆ ಅವರು ಇದನ್ನು ಕೇರ್ ತಗೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ, ಜೊತೆಗೆ ಚಿಕ್ಕಮಗಳೂರಿನಲ್ಲಿ ಇದುವರೆಗೂ ಉಚಿತವಾಗಿ ಹೃದಯ ತಪಾಸಣೆಯನ್ನು ಮಕ್ಕಳಿಗಾಗಿ ಏರ್ಪಡಿಸಿಲ್ಲ. ನಾವೀಗ ಮಕ್ಕಳಿಗಾಗಿ ಏರ್ಪಡಿಸಬೇಕು ಅನ್ನೋದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸಾಹಿತ್ಯದ ಕೆಲಸದ ಜೊತೆಗೆ ಸಮಾಜಮುಖಿ ಕೆಲಸವನ್ನು ಕೂಡ ನಾವು ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಹಿಂದೆ ಪತ್ರಿಕಾಗೋಷ್ಠಿ ಮಾಡಿದಾಗ ನಾವು ಹೇಳಿದ್ವಿ ಸಮಾಜಮುಖಿ ಕೆಲಸಗಳನ್ನ ಕೂಡ ನಾವು ಮಾಡ್ತೇವೆ ಅಂತ. ಆ ನಿಟ್ಟಿನಲ್ಲಿ ಸಮಾಜಮುಖಿ ಕೆಲಸವಾಗಿ ಮಕ್ಕಳಿಗೆ ಉಪಯೋಗ ಆಗುವ ನಿಟ್ಟಿನಲ್ಲಿ ಒಂದು ಆರೋಗ್ಯ ಮೇಳವನ್ನು ಏರ್ಪಡಿಸಿದ್ದೇವೆ. ಈ ಆರೋಗ್ಯ ಮೇಳಕ್ಕೆ ವೈದ್ಯಕೀಯ ಆಸ್ಪತ್ರೆಯ ಶ್ರೀಯುತ ಗೋವಿಂದ ಹೇಳಿ ಡಾಕ್ಟರು ಅವರು ಮತ್ತೆ ಅವ್ರ ಬಂದಿದ್ದಾರೆ. ಇದರ ಜೊತೆಗೆ ನಮ್ಮ ಚಿಕ್ಕಮಗಳೂರಿನ ವೈದ್ಯರನ್ನ ಕೂಡ ನಾವು ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ. ಚಿಕ್ಕಮಗಳೂರಿನಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ಅನಿಕೇತ್ ಅಂತ ಇದ್ದಾರೆ, ಡಾಕ್ಟರ್ ಶ್ರೀಧರ್ ಅಂತ ಇದ್ದಾರೆ, ಹೃದಯ ರೋಗ ಡಾಕ್ಟರ್ಸ್. ಅವರನ್ನ ನಾವು ಭೇಟಿ ಮಾಡಿ ಅವರ ಸಹಕಾರವನ್ನ ಕೇಳಿಕೊಂಡು ಎಲ್ಲರೂ ಸೇರಿ ಒಂದು ಆರೋಗ್ಯಕರ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ನೆರವಾಗುವ ನಿಟ್ಟಿನಲ್ಲಿ ಈ ಆರೋಗ್ಯ ಮೇಳವನ್ನು ಏರ್ಪಡಿಸಿದ್ದೇವೆ. ಬೆಳಿಗ್ಗೆ 11 ಗಂಟೆಯಿಂದ ಪ್ರಾರಂಭವಾಗಿ ಸಂಜೆ 4 ಗಂಟೆವರೆಗೆ ನಾವು ಈ ಆರೋಗ್ಯ ಮೇಳವನ್ನು ಏರ್ಪಡಿಸಿದ್ದೇವೆ. ಈ ಆರೋಗ್ಯ ಮೇಳದಲ್ಲಿ ಬಹುಶಃ ನಾವು ಅಂದ್ಕೊಂಡಿರೋ ಹಾಗೆ 100ರಿಂದ 150 ಮಕ್ಕಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಮಕ್ಕಳನ್ನ ಕರ್ಕೊಂಡು ಬಂದು ಅವರ ಪ್ರಯೋಜನವನ್ನು, ಈ ಮೇಳದ ಪ್ರಯೋಜನವನ್ನು ಪಡ್ಕೋತಾರೆ ಅಂತ ಅಂದ್ಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈ ಮಕ್ಕಳಿಗೆ ಏನಾದರೂ ತುಂಬ ಸಮಸ್ಯೆ ಇದ್ದು ಇನ್ನೂ ಮುಂದಿನ ಚಿಕಿತ್ಸೆ ಅವರಿಗೆ ಬೇಕು ಅಂತಂದಾಗ ಅವರಿಗೆ ಬೆಂಗಳೂರಿಗೆ ಕಳಿಸಿ ಅಲ್ಲಿ ಉಚಿತವಾಗಿ ಚಿಕಿತ್ಸೆ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅಕಸ್ಮಾತ್ ಉಚಿತವಾಗಿ ಪ್ರಯತ್ನ ಆಗಲಿಲ್ಲ, ಚಿಕಿತ್ಸೆಗೆ ಇನ್ನೂ ಹಣದ ಏನಾದರೂ ಅವಶ್ಯಕತೆ ಬಿತ್ತು ಅಂದರೆ ಅದನ್ನು ಹೇಗೆ ಮಾಡಬಹುದು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡಿ ಅದನ್ನು ತಮ್ಮಗಳಿಗೆ ತಿಳಿಸ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಲೋಕೇಶಪ್ಪ, ವಿಜಯಲಕ್ಷ್ಮಿ ವಿಶ್ವನಾಥ್, ವೀಣಾ ಮಲ್ಲಿಕಾರ್ಜುನ್, ರೇಖಾ, ಸುರೇಶ್ ಉಪಸ್ಥಿತರಿದ್ದರು.